ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ SRMPP ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಮಂಗಳವಾರದಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಶಬ್ರ ಯೋಗಿ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸದ್ಗುರು ಶಿವಯೋಗಿ ಮಂಜುನಾಥ ಹಾಲಸ್ವಾಮಿಗಳು, ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಮಹಾಸ್ವಾಮಿಗಳು ಧರ್ಮದರ್ಶಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಶ್ರೀ ಕೃಷ್ಣನಾಯಕ ಶಾಸಕರು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಮಠ ಅಧ್ಯಕ್ಷತೆ ವಹಿಸಿದ್ದರು. ನಿಸರ್ಗ ಬಳಗದ ತಾಲೂಕು ಅಧ್ಯಕ್ಷ ಮಹಾಬಲೇಶ್ವರ ಎನ್ ದಿವಾಕರ, ತುಂಗಭದ್ರಾ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಸುರೇಶ್ ಅಂಗಡಿ, ಅಂಗನವಾಡಿ ಫೆಡರೇಷನ್ ತಾಲೂಕು ಅಧ್ಯಕ್ಷೆ ಬಿ ಜಯಲಕ್ಷ್ಮಿ ಅವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದರು. ಮಾಜಿ ಶಾಸಕ ನಂದಿಹಳೆ ಹಾಲಪ್ಪ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ತಾಲೂಕು ಪಂಚಾಯತಿ ಇಒ ಉಮೇಶ್, ಪುರಸಭೆ ಅಧ್ಯಕ್ಷೆ ಗಂಟಿ ಜಮಲ್ಬಿ, SRMPP ಕಾಲೇಜಿನ ಪ್ರಾಂಶುಪಾಲರಾದ ವಿಜಯಕುಮಾರ್ ಹೇಮಪ್ಪ, ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕೋಡಿಹಳ್ಳಿ ಕೊಟ್ರೇಶ್, ಹಿಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ SN ಹಳ್ಳಿಗುಡಿ, ರೈತ ಸಂಘದ ಅಧ್ಯಕ್ಷರಾದ ಗುಜನೂರು ಸಿದ್ದಪ್ಪ, ಪ್ರಧಾನ ಕಾರ್ಯದರ್ಶಿ ಎಂ ಶಿವರಾಜ್ ಹೊಳಗುಂದಿ, ಸುವರ್ಣ ಕರ್ನಾಟಕ ಬಹುಜನ ಸಂಘದ ಜಿಲ್ಲಾಧ್ಯಕ್ಷ ಬಿ ಜಗದೀಶ್ ವರಕನಹಳ್ಳಿ, ಕರ್ನಾಟಕ ಸಾರ್ವಜನಿಕ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಹನುಮಂತಪ್ಪ, ಕಾನಿಪ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಮಡ್ಡಿ ಗೋಣಿಸ್ವಾಮಿ, ಕವಿಗಳಾದ ಡಿ ಪರಶುರಾಮಪ್ಪ, ಬಿಜೆಪಿ ಮುಖಂಡರಾದ ಬೀರಬಿ ಬಸವರಾಜ್ ಸೇರಿದಂತೆ ಪುನೀತ್ ದೊಡ್ಡಮನಿ, ನಿವೃತ್ತ ಗೃಹರಕ್ಷಕ ಅಧಿಕಾರಿ ಕೆ ರಾಜ್ಪೀರ್ ಮತ್ತಿತರರು ಇದ್ದರು. ಕುಮಾರಿ ಪಾರಿ ಕಾವ್ಯ ಪ್ರಾರ್ಥಿಸಿದರೆ, ಪೂರ್ಣಿಮಾ ಹಿರೇಮಠ ನಿರೂಪಿಸಿದರು. ಗೌರವಾಧ್ಯಕ್ಷರಾದ ಡಿ ಪರಶುರಾಮಪ್ಪ ಸ್ವಾಗತಿಸಿದರು. ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರ ಸಂಕಷ್ಟಗಳ ಕುರಿತು MPM ಶಿವಪ್ರಕಾಶ್ ಉಪನ್ಯಾಸಕರು ಉಪನ್ಯಾಸ ನೀಡಿದರು. ನಿವೃತ್ತ ಮುಖ್ಯ ಶಿಕ್ಷಕರಾದ ಪ್ರಕಾಶ್ ಜೈನ್ ಹಾಗೂ ಶಿವಬಸಪ್ಪ ಸಂಗಡಿಗರಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಾದ ದೇವೇಂದ್ರಪ್ಪ ಸೈನಿಕರು, ಬಸವಲಿಂಗನಗೌಡ ರೈತರು, ಜಿ ಸೋಮಪ್ಪ ಪೌರ ಕಾರ್ಮಿಕರು ಹಾಗೂ ಶಿವಪ್ಪ ಮಡ್ಲೂರು ಚಾಲಕರು, ನಿರ್ವಾಹಕರು, ಎಂ ಮಧುಕರ ಶಿಕ್ಷಕರು, ಕೋಗಳಿ ಚನ್ನಬಸಪ್ಪ ಪೊಲೀಸರು, ರಫಿ ಅಹಮದ್ ಖವಾಸ್ ತಾಲೂಕು ದೈಹಿಕ ಅಧೀಕ್ಷಕರು, ಮಲ್ಲಿಕಾರ್ಜುನ ಕೆ ರಾಷ್ಟ್ರಮಟ್ಟದ ಯುಗಪಟು, ಎನ್ ಮಂಜುನಾಥ ಆದರ್ಶ ಶಿಕ್ಷಕರು, ಕಲಾವಿದರು, ಆರೋಗ್ಯ ಇಲಾಖೆಯ ಬೀರಬ್ಬಿ ಮಹೇಶ್ ಕುಮಾರ್, ವಿವಿಧ ಇಲಾಖೆಯ ಗಣ್ಯಮಾನ್ಯರು, ಅತಿಥಿಗಳು, ಅಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಗಿರಿಯಪ್ಪರವರನ್ನು ಸನ್ಮಾನಿಸಿ ಗೌರವಿಸಿದರು. ಕುಮಾರಿ ಲಕ್ಷ್ಮೀ ಬಿದರಳ್ಳಿ, ಕುಮಾರ ತಾವರ್ಗುಂದಿ ಪ್ರಜ್ವಲ್, ET ಸುನಿಲ್ ಕುಮಾರ್, ಕೆ ಕುಸುಮ, ಸಂಗೀತಾ ಪಾಟೀಲ್, ಕುಮಾರಿ ಅಂಕಿತಾ, ಹಾವನೂರ್ ಅಂಬಿಕಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕಾನಿಪ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅದು ಪ್ರಿಂಟ್ ಆಗಂತ ಸಂಚಿಕೆಗಳು ತಗೊಳ್ಳಿ. ಇಲ್ಲ ನಮ್ಮ ಸಂಪಾದಕರು ಏನು ಒಂದು ಅಥೆಂಟಿಕೇಶನ್ ಲೆಟರ್ ಕೊಡ್ತಾರೆ, ಇಲ್ಲ ಐಡೆಂಟಿ ಕಾರ್ಡ್ ಕೊಡ್ತಾರೆ. ಇವರೆಲ್ಲರೂ ಪತ್ರಕರ್ತರು ನಮ್ಮ ದೇಶದಲ್ಲಿ. ಇದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರದಿಂದ ಏನಿದ್ದಾರೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಬಹಳಷ್ಟು ಕಷ್ಟದಿಂದ ಒಬ್ಬ ಪತ್ರಿಕೆ ವಿತರಕರಾಗಿ ಪತ್ರಕರ್ತರಾಗಿ ಬಂದಿದ್ದಾರೆ. ಯಾವಾಗ ಅವರಿಗೆ ಕಾರು ಬಾರು ಬಂಗ್ಲೆ ಸಿಕ್ಕಿತು, ಪತ್ರಕರ್ತರ ರಸ್ತೆಗೆ ಬಿಟ್ಬಿಟ್ಟು ಇವತ್ತು ಆ ನಿಟ್ಟಿನಲ್ಲಿ CM ಅವರಿಗೆ ಯಾವ ರೀತಿ ಗೈಡ್ನೆಸ್ ಕೊಡ್ತಾರೋ ಗೊತ್ತಿಲ್ಲ. ಮಹಿಳೆಯರಿಗಿಲ್ದಂಥ ಸ್ಥಾನಮಾನ ನಮ್ಮ ಪತ್ರಕರ್ತರಿಗೆ ಕೊಡೋಕ್ಕೇನು ಅಂತ ನನ್ನ ಚಿಂತನೆ. ಕೇವಲ 10,000 ಪತ್ರಕರ್ತರಿಗೆ 30 ಲಕ್ಷ ವರ್ಷಕ್ಕೆ, ಅದೇನು ದೊಡ್ಡದಲ್ಲ. ಇವತ್ತು ಸಿದ್ದರಾಮಯ್ಯವರು ತನ್ನ ಮನೆ ಆಸ್ತಿಯಿಂದ ನಾನು ಕೇಳ್ತಾ ಇಲ್ಲ, ಅದು ನಮ್ಮ ಸ್ವಾಮಿ, ನಿಮ್ಮೆಲ್ಲರೂ ಟ್ಯಾಕ್ಸ್ನ ಕೇಳ್ತಿರೋದು. ಈ ವಿಚಾರದಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ರೆ ನೇರವಾಗಿ ಪ್ರಶ್ನೆ ಮಾಡಿ ನಾನು ಉತ್ತರ ಕೊಡ್ತೀನಿ. ಇವತ್ತು ಪತ್ರಕರ್ತರು ಹಗಲು ರಾತ್ರಿ ಸೇವೆ ಮಾಡಿದ್ರೆ ಇಂಥ ದುಸ್ಥಿತಿ ಇದ್ದಾಗ ಎಷ್ಟು ನೋವಾಗುತ್ತೆ. ಇವತ್ತು ಪತ್ರಕರ್ತರು ಸತ್ರೆ ಇಡೀ ರಾಜ್ಯಾದ್ಯಂತ ನಾನು ಓಡಾಡ್ತಾ ಇದ್ದೀನಿ. ಸತ್ರೆ 9 ದಿನ ಕಾರ್ಯಕ್ಕೂ ನಮ್ಮ ಪತ್ರಕರ್ತರ ಹತ್ರ ದುಡ್ಡು ಇಲ್ಲ. ಇದೊಂದು ಬಣ್ಣದ ಜಗತ್ತು ನಮ್ಮ ಮಾಧ್ಯಮ ಲೋಕ. ಯಾವ ರೀತಿ ಸಿನಿಮಾ ರಂಗ ಇದನ್ನೋ ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಈ ಒಂದು ಪತ್ರಿಕಾ ರಂಗದಲ್ಲಿ ನಡೀತಾ ಇದೆ. ಒಂದ್ಸಲ ಬಂದಂತ ನಮ್ಮ ಮಾಧ್ಯಮ ಮಿತ್ರ ಇದರಲ್ಲಿ ಓದಂತ ಸಂದರ್ಭದಲ್ಲಿ ಆತಗೆ ಬುಡಕ್ಕೂ ಆಗದೆ ಹಿಂತಿರುಗು ಬರ್ಲಕ್ಕಾಗದೆ ಅಂತ ರೀತಿಯಲ್ಲಿ ತೊಳಲಾಡ್ತಾ ಇವತ್ತು ಏನು ನನ್ನ ಮುಂದೆ ಇದ್ದಾರೆ ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳು ಪತ್ರಕರ್ತರು, ಐಲ್ಗೌಡ್ರು ಇರ್ಬೋದು, ಪ್ರಕಾಶ್ ಇರ್ಬೋದು, ವಿಶ್ವನಾಥ್, ಬಹಳಷ್ಟು ನಾನು ಹತ್ರದಿಂದ ನನ್ನ ಎಲ್ಲರೂ ಹಿರಿಯ ಪತ್ರಕರ್ತರು ಅವರ ಒಂದು ನೆರಳಲ್ಲಿ ನಾನು ಬೆಳೆದ್ಬಿಟ್ಟು ಇವತ್ತು ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡಿ ಇವತ್ತು ನನಗೋಸ್ಕರ ಏನು ಬೇಡ ಸ್ವಾಮಿ ದೇವರಾಣೆ, ಇಡೀ ನೊಂದಂತ ಪತ್ರಕರ್ತರಿಗೆ ನನ್ನ ಪ್ರಾಣ ಮುಡಿಪಾಗಿಟ್ಟಿದ್ದೀನಿ.
ಇವತ್ತು ಯಾವುದೇ ಸಂಘಟನೆ ಇರಲಿ, ನಮ್ಮ ಪತ್ರಕರ್ತರಲ್ಲಿ ಸಹಜ ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಯಾವ ರೀತಿ ಸೇರ್ತವೆಯೋ ಅದೇ ರೀತಿ ಬೇಕಾದಷ್ಟು ಸಂಘಟನೆ ಇರಲಿ, ಆ ಸಾಗರಕ್ಕೂ ಸೇರಿದಂತ ಸಂದರ್ಭದಲ್ಲಿ ನಮ್ಮ ಉದ್ದೇಶಗಳು ಒಂದೇ. ಪತ್ರಕರ್ತರಿಗೆ ಮೂಲ ಸೌಕರ್ಯ ಸಿಗಬೇಕು, ಅವರ ಕಷ್ಟ ಕಾರ್ಪಣ್ಯ ದೂರ ಆಗ್ಬೇಕು, ಅವರ ಹೆಂಡತಿ ಮಕ್ಕಳ ಮುಖದಲ್ಲಿ ಸಂತೋಷ ಯಾವಾಗ ಮೂಡ್ತದೋ ಅವತ್ತು ನಿಜವಾಗಿ ಪತ್ರಕರ್ತರು ಸಂತೋಷವಾಗಿರ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಮತ್ತೊಂದು ಅಂಶ ನಾನು ಇವತ್ತು ಈ ವೇದಿಕೆ ಮೂಲಕ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ನಾನು ಇರೋಂಥ ಸಂಘ, ಆ ಸಂಘದಲ್ಲಿ 24 ವರ್ಷ ಇದ್ದೆ. ಒಬ್ಬ ರಾಜ್ಯ ಕಾರ್ಯದರ್ಶಿಯಾಗಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಮೂಲೆಯಿಂದ ನಾನು ಹೋಗ್ಬಿಟ್ಟು ಇವತ್ತು ಅದನ್ನ ಪ್ರತಿಪಾದಿಸ್ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹಕ್ಕುಗಳು ಕೇಳಬಾರ್ದು, ಸರ್ಕಾರಕ್ಕೆ ಗುಲಾಮರಾಗಬೇಕು, ವಾರ್ತಾ ಇಲಾಖೆಗೆ ಬಕೆಟ್ ಹಿಡಿದ್ರೆ ಮಾತ್ರ ಅಲ್ಲಿ ನಮಗೆ ಸ್ಥಾನಮಾನ. ಆ ನಿಟ್ಟಿನಲ್ಲಿ ನಾನು ಸಿಡಿದು ಇವತ್ತು 94 ವರ್ಷದ ಇತಿಹಾಸ ಅಂತ ಏನು ಹೇಳ್ತಾರೆ ಇವತ್ತು ಅವತ್ತು ಆ ಸಂಘ ಪತ್ರಕರ್ತರಿಗೆ ಕೊಟ್ಟಿರೋ ಸವಲತ್ತು ಮಾತ್ರ ಶೂನ್ಯ, ಏನೂ ಇಲ್ಲ. 24 ಗಂಟೆ ಇವತ್ತು ನೋಡಿ ಅನೇಕ ರಾಜ್ಯ ಕಾರ್ಯಕ್ರಮಗಳಲ್ಲಿ ಇವತ್ತೊಂದು ನಮ್ಮ ಪತ್ರಕರ್ತರೆಲ್ಲರೂ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತ ಒಂದು ಸಂದರ್ಭ ಬಂದಿದೆ. ಪ್ರತಿ ವರ್ಷ ಆ ಸಂಘಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಹಲವಾರು ಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಉದ್ಘಾಟನೆ ಮಾಡಿ ಭಾಷಣ ಮಾಡಿದ್ದೇ ನಮ್ಮ ಪತ್ರಕರ್ತರು ಚಪ್ಪಾಳ ಹೊಡೆದಿದ್ದು. ಒಬ್ಬ ಪತ್ರಕರ್ತರಿಗೆ ನಾವು ಧೈರ್ಯವಾಗಿ ಟೇಬಲ್ ಗುದ್ದಿ ಆ CM ಅವ್ರನ್ನ ಕೇಳಬೇಕು, ಸ್ವಾಮಿ ಹೋದ ವರ್ಷ ಬಂದಿದ್ದಿ, ನಮ್ಮ ಪತ್ರಕರ್ತರಿಗೆ ಇಷ್ಟು ಮೂಲಭೂತ ಇಷ್ಟು ಪಾಸ್ ಕೊಡ್ತೀನಿ ಅಂದಿದ್ದಿ, ಯಾಕೆ ಈ ಸಲ ಕೊಟ್ಟಿಲ್ಲ ಅಂತ ಕೇಳ ಗಂಡದೆ ಇವತ್ತು ಒಬ್ಬ ಪತ್ರಕರ್ತರಿಗೆ ಅಲ್ಲಿ ಇಲ್ಲಲ್ಲ ಅಂತ ನೋವಾಗ್ತದೆ. ಕೇಳ್ಬೇಕು ಸ್ವಾಮಿ, ನಾವು ಪತ್ರಕರ್ತರಾದರೂ ಇವತ್ತು ಸರ್ಕಾರಗಳನ್ನೇ ಉರುಳಿಸ್ತೀವಿ. ಇವತ್ತು ನಮ್ಮ ಹೆಂಡತಿ ಮಕ್ಕಳನ್ನ ಅಧೋಗತಿಯಲ್ಲಿ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇಡೀ ನಮ್ಮ ಸಂಸಾರವನ್ನ ಒಂದು ಅಂಧಕಾರದಲ್ಲಿ ಮುಳಿಸ್ಬಿಟ್ಟು ನಾವು ಇಟ್ಟಿದ್ವಿ. ಎಷ್ಟು ಮಟ್ಟ ಸರಿ ಅಂತ ನನ್ನ ಪ್ರಶ್ನೆ. ಈ ಕಾರಣಕ್ಕೆ ನಾನು ಮುಂದಿನ ತಿಂಗಳಲ್ಲಿ ಈಗಾಗಲೇ ಚೀಫ್ ಸೆಕ್ರೆಟರಿಗೂ ನಾನು 1 ತಿಂಗಳು ಗಡುವು ಕೊಟ್ಟಾಯ್ತು, ಅವರು ನನ್ನ 1 ತಿಂಗಳು ಗಡುವು ಕೇಳಿದ್ರು. ಮುಂದಿನ ತಿಂಗಳು CM ಸಿದ್ದರಾಮಯ್ಯನ ವಿರುದ್ಧ ಜೊತೆಗೆ CS ವಿರುದ್ಧ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂದ್ರೆ, ನಾಡಿನ ಸಮಸ್ತ ಪತ್ರಕರ್ತರು ಏನಿದ್ದಾರೆ ಇವತ್ತು ರೋಡಲ್ಲಿ ಅವರಿಗೆ ಮೂಲಭೂತ ಬೇಕೇ ಬೇಕು. ಅದರಲ್ಲಿ ಪ್ರಮುಖವಾದಂಥದ್ದು ಪತ್ರಕರ್ತರಿಗೆ ಬಸ್ ಪಾಸು, ಅದು ಯಾವುದಕ್ಕೆ ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಸೇವೆ ಸಲ್ಲಿಸುವುದಕ್ಕೆ. ಎರಡನೇದು, ಇವತ್ತು ನೋಡಿ ವಕೀಲರುಗಳು ಕೇವಲ ಕೆಲವೇ ತಿಂಗಳುಗಳು ಹೋರಾಟ ಮಾಡಿ ವಕೀಲರ ರಕ್ಷಣಾ ಕಾಯ್ದೆ ಪಡೆದರು, ಸಂತೋಷ. ವೈದ್ಯರುಗಳು ಎಲ್ಲಿ ತಮ್ಮ ಮೇಲೆ ಅಲ್ಲೇ ಆಗ್ತಾವ ಅಂತ ಹೇಳ್ಕೊಂಡ್ಬಿಟ್ಟು ಅವರನ್ನು ರಕ್ಷಣಾ ಕಾಯ್ದೆ ಪಡೆದರು. ಇವತ್ತು ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಜನ ಅವರನ್ನು ಸರ್ಕಾರಿ ರಕ್ಷಣಾ ಕಾಯ್ದೆ ಪಡೆದ್ರು. ಇವತ್ತು ಯಾರಾದ್ರೂ ನೀವು ಕೇಳಕ್ ಹೋಗ್ಲಿ, ಹೆಚ್ಚು ಸ್ವಲ್ಪ ಮಾತಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು 353 ಫೈಲ್ ಮಾಡ್ತಾರೆ ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡ, ಅದು ನಾನ್ ಬೇಲೇಬಲ್ ಅಫೆನ್ಸ್. ಇಂಥ ಒಂದು ಸಿಸ್ಟಮ್ ಅಲ್ಲಿ ಇವತ್ತೇನು ಸಾಗ್ತಾ ಇದೆ ನಮ್ಮ ದೇಶ, ನಮ್ಮ ರಾಜ್ಯ, ನೋವಾಗ್ತತೆ. ಯಾಕೆ ಇವತ್ತು ಕಟ್ಟ ಕಡೆಯಲ್ಲಿ ನಮ್ಮ ಪತ್ರಕರ್ತರ ಮೇಲೆ ಆದಷ್ಟು ಅನ್ಯಾಯಗಳು, ಹಲ್ಲೆಗಳು, ಮಾರಣಾಂತಿಕ ಇರ್ಬೋದು, ಇಲ್ಲ ಕೊಲೆಗಳು ಇರ್ಬೋದು. ಇವತ್ತು ಯಾರಿಗಾದ್ರೂ ಆದ್ರೆ ಅದ್ರ ಪತ್ರಕರ್ತರಿಗೆ. ಇವತ್ತು ಪತ್ರಕರ್ತರೇನು ತನ್ನ ಕುಟುಂಬಕ್ಕೆ, ತನ್ನ ಮಕ್ಕಳಿಗೆ, ತನ್ನ ಇದಕ್ಕೋಸ್ಕರ ಏನಾದ್ರು ಬರೀತಾನ ಪತ್ರಿಕೆನಲ್ಲಿ? ಸತ್ಯವಾಗಿಲ್ಲ ಸ್ವಾಮಿ. ಇವತ್ತು ಸಾರ್ವಜನಿಕರಿಗೋಸ್ಕರ ತನ್ನ ಪ್ರಾಣವನ್ನು ಮುಡಿಪಾಗಿಟ್ಟು ಹಗಲು ರಾತ್ರಿ ಸೇವೆ ಮಾಡ್ತಾ ಇವತ್ತು ಸರ್ವಿಸ್ ಮಾಡ್ತಿರೋದು ತಾವೆಲ್ಲ ನೋಡ್ತಾ ಇದ್ರಿ. ಇವತ್ತು ನಮ್ಮ ಶಾಸಕರಿದ್ರೆ ಹೇಳ್ಬೇಕಂತಿತ್ತು, ಆದ್ರೆ ಇವತ್ತು ಯಾವುದೋ ಪಾಪ ಅವರು ಸಾರ್ವಜನಿಕರ ಮಧ್ಯೆ ಸೇವೆ ಸಲ್ಲಿಸೋದಕ್ಕಿಂತ ಹೊರಟು